ಏನು ಗುರು ಸಮಾಚಾರ ಗಾಯ್ಸ್, ವೆಲ್ಕಮ್ ಟು ನಾವ್ ಎಕ್ಸ್ಪ್ಲೋರ್. ಇವತ್ತು ನಾವು ಮೈಸೂರು ಸಿದ್ಧಾರ್ಥ ಲೇಔಟಿಂದ ಮೀನಾಕ್ಷಿಪುರದಿಂದ ಶ್ರೀರಂಗಪಟ್ಟಣ ಮತ್ತು ಶ್ರೀರಂಗಪಟ್ಟಣದಿಂದ ವಾಪಸ್ ಮೈಸೂರು. ನಾವಿವತ್ತು 4:15 ಟೈಮ್. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂದ್ಬಿಟ್ಟು ನಾವು 80 ಕಿಲೋಮೀಟರ್ಸ್ ಸೈಕ್ಲಿಂಗ್ ಹೋಗ್ತಾಯಿದ್ದೀವಿ, ನಾನು ಮತ್ತು ಮಾಧವ ಪ್ರಸಾದ್ ಅಂತ. ನಾವು ಲಾಸ್ಟ್ ವೀಡಿಯೋದಲ್ಲೂ ಮೀನಾಕ್ಷಿಪುರಗೆ ಹೋಗಿದ್ದು, ಆದರೆ ಒಂದು 10 o'clock ಹೋಗಿದ್ವಿ ನಾವು ಬೆಳಗ್ಗೆ. ಇವತ್ತು ಅರ್ಲಿ ಮಾರ್ನಿಂಗ್ ಸನ್ರೈಸ್ ಹೆಂಗಿರುತ್ತೆ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಓಕೆ ಗೈಸ್, ಹೀಗೆ ನೋಡ್ತಾ ಇರ್ಬೋದು ಸಿಟಿನ ಎಷ್ಟು ಡೆಕೋರೇಟ್ ಮಾಡಿದ್ದಾರೆ, ಎಷ್ಟು ಕ್ಲೀನ್ ಮಾಡಿದ್ದಾರೆ ಅಂತ, ಇಂಡಿಪೆಂಡೆನ್ಸ್ ಡೇ ಅಂತ. ನೋಡ್ರಿ, ನಮ್ಮ ಮಾದೇವರು ಜೋಶಲ್ಲಿ ಪೆಡಲ್ ಹೊಡಿತಿದ್ದಾರೆ. ಏನು ಗುರು ಹುಡುಗ 4:15 ಬೆಳಗ್ಗೆಗೂ ಸ್ಲೀವ್ಲೆಸ್ ಹಾಕೊಂಡು ಹೋಗ್ತಾ ಇದ್ದಾನೆ ಅಂತ ಅಂದರೆ ಚಳಿಗೆ ಅಕಾಮಡೇಟ್ ಆಗಲಿ ಅಂತ. ನೆಕ್ಸ್ಟ್ ಏನು ಚಳಿಗೆ ಏನೋ ಫೀವರ್ ಏನೋ ಬರಬಾರ್ದು ಅಂತ ನಾನು ಮೊನ್ನೆ 21 ಕಿಲೋಮೀಟರ್ಸ್ ರನ್ನಿಂಗ್ ಹೋಗಿದ್ದೆ. ಅದು ಇದೆ ಸ್ಲೀವ್ಲೆಸ್ಸಲ್ಲೇ ಹೋಗಿದ್ದು. ಅದಕ್ಕೆ ಏನೋ ಇವತ್ತು ಏನು ಅಷ್ಟು ಡಿಫ್ರೆನ್ಸ್ ಆಗ್ತಿಲ್ಲ. ಓಕೆ, ಗೈಸ್, ಇವಾಗ ಮೈಸೂರು ಮೈನ್ ಸಿಟಿನ ಬಿಡ್ತಾ ಇದ್ದೀವಿ. ರಿಂಗ್ ರೋಡ್ ಮುಗೀತು, ಇವಾಗ ಸೀದಾ ಮಡಿಕೇರಿ ರೋಡು. ಗೈಸ್, ಇವಾಗ ಬಿಸಿಲು ಬಿಟ್ಟಿದೆ, ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಗೈಸ್, ಇಲ್ಲೇನು ಒಂದು ಶಾಕಿಂಗ್ ವಿಷಯ ಅಂದರೆ ಅಷ್ಟು ನೀರು ಕವರ್ ಆಗಿಬಿಟ್ಟಿದೆ ಮಳೆಯಿಂದ. ಮೊದಲು ಅಲ್ಲಿ ದಾರಿ ಇತ್ತು, ನಾವು ಹಳೆ ವಿಡಿಯೋ ನೋಡಿರ್ಬೋದು. ಅಷ್ಟು ನೀರು ಕವರ್ ಆಗಿಬಿಟ್ಟಿದೆ. ಗೈಸ್, ಇಲ್ಲೇ ಮೀನಾಕ್ಷಿಪುರಲ್ಲಿ ಇದ್ವಿ. ಯಾರೋ ಗಣಪತಿ ಸ್ಟ್ಯಾಚು ಇಟ್ಬಿಟ್ಟು ಹೋಗಿದ್ದಾರೆ ಇಲ್ಲಿ ಚಿಕ್ಕದು. ಗೈಸ್, ಇವಾಗ ಮೀನಾಕ್ಷಿಪುರ ಬಿಟ್ಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಗ್ರೀನ್ ಕಲರ್ ಕಾಗೆ ಸಿಕ್ಕಿದೆ ಅಂತೆ. ನಂಗೆ ಗಿಳಿ ಅಂದರೆ ಕಾಗೆ ಅಂತ ಇದೆ. ನಾನು ಗೈಸ್, ಇವಾಗ ರೋಡ್ ಸೈಡಲ್ಲಿ ದೋಸೆ ತಿನ್ಕೊಂಡು ಇವಾಗ ಮೈನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇನ್ನು 35 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಇವಾಗ 45 ಕವರ್ ಮಾಡಿದ್ವಿ. ಟೋಟಲ್ 80 ಆಗುತ್ತೆ ಕರೆಕ್ಟಾಗೆ. ಗೈಸ್, ಇವಾಗ ಶ್ರೀರಂಗಪಟ್ಟಣ ಇನ್ನೇನೋ 5 ಕಿಲೋಮೀಟರ್ಸ್ ಬರುತ್ತೆ. ನಾವು 55 ಕಿಲೋಮೀಟರ್ಸ್ ಇವಾಗ ಸೈಕ್ಲಿಂಗ್ ಮಾಡಿದ್ದೀವಿ. ಸ್ವಲ್ಪ ಬ್ರೇಕ್ ತೊಗೊಂಡಿದ್ವಿ, ಒಂದು 5 ಮಿನಿಟ್ಸ್ ಇದ್ದಾರೆ. ಗಾಯ್ಸ್, ಫೈನಲಿ ಶ್ರೀರಂಗಪಟ್ಟಣ ರೀಚ್ ಆಗಿದ್ದೀವಿ. ಫೈನಲಿ ರೀಚ್ ಆದ್ವಿ ಗಾಯ್ಸ್. 80 ಕಿಲೋಮೀಟರ್ಸ್ ಡನ್. ನೆಕ್ಸ್ಟ್ ವೀಡಿಯೋಗೆ ನೀವು ಏನಾದ್ರು ಸಜೆಷನ್ ಇದ್ದರೆ ಎಲ್ಲರೂ ವ್ಲಾಗ್ ಮಾಡಬೇಕು ಅಂತ ಹೇಳಿ, ಅಲ್ಲಿ ಮಾಡೋಣ. Okay guys, thank you for watching. Bye bye.